ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಗರಗದ ಶ್ರೀ ಮಡಿವಾಳ ಅಜ್ಜ ಶ್ರೀ ಸೊಗಲ ಕ್ಷೇತ್ರದೊಳಗಿರುವಾಗ ಅವ್ರ ಜೊತೆಗೆ ಆ ಬಾಣಾವರದ ಸಿದ್ಧ ಮಲ್ಯಾರರು ಮತ್ತು ಮಡಿವಾಳ ಅಜ್ಜ ಬಾಣಾವರದಿಂದ ಶ್ರೀಶೈಲ, ಅಲ್ಲಿಂದ ಗೋಕರ್ಣಕ್ಕೆ ಬಂದ ನಂತರ ಅಲ್ಲಿಂದ ಸೊಗಲಕ್ಕೆ ಬರ್ತಾರೆ. ಈ ಮಡಿವಾಳ ಅಜ್ಜ ಸೊಗಲದೊಳಗೆ ವಾಸ ಮಾಡುವಂಥ ಗವಿಗೂ ಕೂಡ ಸಿದ್ಧನ ಗವಿ ಅಂತನ ಕರಿತಿದ್ರು. ಆ ಒಂದು ಸಿದ್ಧನ ಗವಿಯೊಳಗೆ ವಾಸ ಮಾಡಿದಾಗ ಮಡಿವಾಳ ಅಜ್ಜ ಸಂಚಾರದಿಂದ ಮರಳಿ ಸೊಗಲಕ್ಕೆ ಸಿದ್ಧನ ಗವಿಗೆ ಬಂದಾರು ಅಂತಕ್ಕಂಥ ಸುದ್ದಿಯನ್ನು ಕರ್ಣೋಪಕರಣವಾಗಿ ಅಂದ್ರೆ ಕಿವಿಯಿಂದ ಕೇಳಿದಂಥ ದೊಡ್ಡವಾಡದ ಕುಲಕರ್ಣಿ ರಂಗಪ್ಪ ಅಂತಕ್ಕಂಥ ಒಬ್ಬ ಭಕ್ತ ಒಂದು ಸ್ವಾಮಿಗಳ ಪಾಂಡಿತ್ಯದ ಘನತೆ ಮಹಿಮೆಗಳನ್ನು ಕೇಳಿ ಅವರ ಶಿಷ್ಯತ್ವವನ್ನು ವಹಿಸಿ ವಿದ್ಯಾರ್ಜನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸೊಗಲಕ್ಕೆ ಬಂದ ಅವರ ಒಂದು ಸೇವೆಯಲ್ಲಿ ನಿರತನಾಕ್ಕನ. ಆ ಒಂದು ರಂಗಪ್ಪನ ಮುಖಾಂತರ ಮಡಿವಾಳ ಅಜ್ಜ ಸೊಗಲದೊಳಗೆ ಅದಾನು ಅಂತಕ್ಕಂಥ ಸುದ್ದಿ ಆ ಸುತ್ತಮುತ್ತಲಿನ ಹಳ್ಳಿಗೆ ಆ ಜನರಿಗೆ ತಲುಪ್ತತಿ. ಆವಾಗ ಆ ಸುತ್ತಮುತ್ತ ಊರುಗಳಲ್ಲಿ ಇದ್ದಂಥ ಜನ ತಂಡೋಪತಂಡವಾಗಿ ಬಂದ ಆ ಸ್ವಾಮಿಗಳನ್ನು ಸೇವಿಸಿ ಅಂದ್ರೆ ನಮಸ್ಕರಿಸಿ ಅವರ ಒಂದು ಸೇವೆಯನ್ನು ಮಾಡಿ ಎಲ್ಲರೂ ತಮ್ಮ ತಮ್ಮ ಸಂಕಟಗಳನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಹತ್ತಿದರು. ಇಂಥ ಒಂದು ಸುದ್ದಿ ದೂರದವರೆಗೂ ಹಬ್ಬಿದಾಗ ಆ ದೂರಿನ ಒಂದು ಊರಿನ ಜನರು ಸಹ ಆ ಮಡಿವಾಳ ಅಜ್ಜನ ಹತ್ರ ಬಂದ ತಮ್ಮ ರೋಗ ನಿವಾರಣೆಗೋಸ್ಕರವಾಗಿ ಅಲ್ಲದ ಆ ಸತ್ಪುರುಷರ ಒಂದು ದರ್ಶನಕ್ಕಾಗಿ ಸೊಗಲಕ್ಕೆ ಬರಕತ್ತಿದ್ರು. ರೋಗ ಪೀಡಿತರು, ಸಂತಾನಹೀನರು, ಬಡತನದಿಂದ ಬಳಲುವಂಥವರು ಒಂದಿಲ್ಲೊಂದು ಕಾರಣದಿಂದ ಒಟ್ಟಿನೊಳಗೆ ಜೀವನದಲ್ಲಿ ನಿರಾಶೆಯನ್ನು ಹೊಂದಿದಂಥವರು ಎಲ್ಲರೂ ತಮ್ಮ ಬಗೆಯ ಕಷ್ಟ ನಷ್ಟಗಳಿಗೆ ಒಳಗಾದಂಥ ಎಲ್ಲರೂ ಈ ಒಂದು ಮಡಿವಾಳ ಅಜ್ಜನ ದರ್ಶನಕ್ಕೆ ಬಂದ ಸುತ್ತುವರೆದ ಅವ್ರನ್ನ ಮುತ್ತಾಕತ್ತಿದರು. ಭಕ್ತರಾದಂಥವರು ತಮ್ಮ ಯಾವುದೇ ಬಗೆಯ ಸಂಕಟಗಳನ್ನು ಮಡಿವಾಳ ಅಜ್ಜನ ಮುಂದಿಟ್ಟರು ಅವರ ಎಲ್ಲ ಥರದ ಒಂದು ಸಂಕಷ್ಟದ ಒಂದು ದುಃಖದ ಪರಿಹಾರಕ್ಕಾಗಿ ಎಲ್ಲರಿಗೂ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಸ್ವಲ್ಪ ಅಂಗಾರವನ್ನು ಕೊಟ್ಟ ಹೋಗು, ಈ ಒಂದು ಬೂದಿಯಿಂದ ನಿನ್ನ ಎಲ್ಲ ಸಮಸ್ಯೆ ಕಷ್ಟ ರೋಗ ಪರಿಹಾರ ಆಗಿ ನಿನಗೆ ಸುಖ ಕೊಡ್ತೈತಿ ಅಂತೇಳಿ ಹೇಳ್ತಿದ್ರು. ಆ ಒಂದು ಮಡಿವಾಳ ಅಜ್ಜನ ಮೇಲೆ ವಿಶ್ವಾಸ ಇಟ್ಟಂಥವರು ಎಲ್ಲರೂ ಆ ಒಂದು ಆ ಅಜ್ಜ ಕೊಟ್ಟಂಥ ಆ ಬೂದಿಯನ್ನು ತೆಗೆದುಕೊಂಡು ತಮ್ಮ ಮನೆಗೆ ಹೋದಾಗ ಅವರ ಎಲ್ಲ ಥರದ ಕಷ್ಟಗಳು ಏನಕ್ಕಿದ್ದಪ್ಪ ಅಂತಂದ್ರೆ ಕಡಿಮೆ ಎಕ್ಕಿದ್ದು. ಇದು ಅಕ್ಷರಶಃ ನಿಜ ಅಂತೇಳಿ ಹೇಳ್ತಿದ್ರು. ಚಳಿ ಜ್ವರ ಬಂದವ್ರಿಗೂ ಬೂದಿನ ಕೊಡ್ತಿದ್ದ, ಮಕ್ಕಳಿಲ್ದವ್ರಿಗೂ ಬೂದಿನ ಕೊಡ್ತಿದ್ದ, ಬೇರೆ ಥರದ ರೋಗಕ್ಕೂ ಅದ ಬೂದಿನ ಕೊಡ್ತಿದ್ದ, ಮಾನಸಿಕ ರೋಗ ಇದ್ದವ್ರಿಗೂ ಅದನ್ನು ಕೊಡ್ತಿದ್ದ, ಯಾರಿಗಾದರೂ ಸಂಕಲ್ಪ ಸಿದ್ಧಿ ಇತ್ತಂದ್ರೂ ಅವ್ರಿಗೂ ಅದ ಬೂದಿ ಕೊಡ್ತಿದ್ದ. ಒಟ್ಟಿನೊಳಗೆ ಎಲ್ಲ ವ್ಯವಹಾರಕ್ಕೂ ಎಲ್ಲ ಥರದ ವಿಜಯಕ್ಕೂ ಬೂದಿನ ಕೊಡ್ತಿದ್ದ. ಅಲ್ಲದ ಭೂತ ಪಿಶಾಚಿಗಳ ಒಂದು ಉಚ್ಚಾಟನೆಗೂ ಸಹ ಎಲ್ಲದಕ್ಕೂ ಆ ಬೂದಿ ಕೊಡ್ತಿದ್ದ. ಅಂಥ ಒಂದು ಆ ಮಡಿವಾಳ ಅಜ್ಜನ ಬೂದಿಯೊಳಗೆ ಏನಿರಬಹುದು ಅಂತೇಳಿ ತಿಳ್ಕೊಂಡು ಎಲ್ಲರೂ ಅಗಾಧ ಆಶ್ಚರ್ಯಗಳಿಂದ ಭಕ್ತಿಯಿಂದ ಆ ಒಂದು ಬೂದಿಯ ಮಹಿಮೆಯಿಂದ ಜೀವನದೊಳಗೆ
ಸಿದ್ಧಿಯನ್ನು ಪಡೆದವ್ರು ಎಷ್ಟು ಜನನೋ, ಗುಣ ಆದವ್ರು ಎಷ್ಟು ಜನನೋ, ವಿಜಯಶಾಲಿಗಳಾದವರು ಎಷ್ಟು ಜನನೋ, ಈಗಲೂ ಸಹ ಎಲ್ಲರೂ ಆ ಒಂದು ಮಡಿವಾಳ ಅಜ್ಜನ ಬೂದಿ ಮಹಿಮೆಯನ್ನು ಕೊಂಡಾಡ್ತಾರು. ಹಂಗೆ ಆ ಮಡಿವಾಳ ಅಜ್ಜ ಸರ್ವಭೂತಗಳಲ್ಲಿ ಭಗವದ್ಭಾವವನ್ನು ಕಂಡಂತವ. ಹೆಂಗಪ್ಪ ಅಂತಂದ್ರೆ ಆ ಸೊಗಲದ ಸಿದ್ಧನ ಗವಿಯೊಳಗೆ ಮಡಿವಾಳಪ್ಪನವರು ವಾಸ ಮಾಡುವಂಥ ಕಾಲಕ್ಕೆ ದಿನಾರು ರಾತ್ರಿ 2 ಹುಲಿಗಳು ಬಂದು ಅವ್ರು ಕೂಡ ಚೆಲ್ಲಾಟ ಮಾಡ್ತಿದ್ವಂತ. ಬೆಳಗಾಗುತ್ತಾನ ಅವ್ರ ಹಂತ್ಯಕನ ಇದ್ದ, ಬೆಳಗಾದ ಕೂಡ್ಲೇನ ಅವು ಕಾಡಿಗೆ ಹೊಕ್ಕಿದ್ವಂತ. ಹಂಗೆ ಶಾಂತಿ, ಸಮತೆ, ವಿರತಿ, ದಯೆ, ಶೋಕಮುಕ್ತಿ, ಸದ್ಭಕ್ತಿ, ಸಮ್ಯಕ್ ಜ್ಞಾನ, ಸದುಪರತಿ ಈ ಮೊದಲಾದಂಥ ಲೋಕೋತ್ತರ ಗುಣ ಸ್ಥಿತಿಗಳುಳ್ಳಂಥ ಮಹಾಮಹಿಮಾ ಮಡಿವಾಳ ಅಜ್ಜನ ಶಾಂತ ವಿರಾಗಿಗಳ ಬಳಿಯಲ್ಲಿಯೂ ಸಹ ಇಂಥ ಒಂದು ಹಿಂಸಾತ್ಮಕ ಪ್ರಾಣಿಗಳು ಕೂಡ ತಮ್ಮ ಕ್ರೂರತನವನ್ನು ಬಿಟ್ಟು ವೈರವನ್ನು ತೊರೆದ ಶಾಂತತೆ ಸಮತೆಯನ್ನು ಸ್ವೀಕರಿಸಿ ಸಮಾಧಾನದಿಂದ ಇರ್ತಿದ್ವಂತ. ಹಂಗೆ ಮಡಿವಾಳ ಅಜ್ಜ ಇಂಥ ಒಂದು ಲೋಕೋತ್ತರ ಗುಣಶಾಲಿ ಆಗಿದ್ದರಿಂದ ಅವ್ರ ಬಳಿಯಲ್ಲಿ ಹುಲಿ, ಸಿಂಹ, ಶಾರ್ದೂಲ, ಕರಡಿಗಳಂಥ ಕ್ರೂರ ಮೃಗಗಳು ಕೂಡ ತಮ್ಮ ಕ್ರೂರತರವನ್ನು ಅಳೆದ ವೈರತ್ವವನ್ನು ತ್ಯಜಿಸಿ ಹಿಂಸಾವೃತ್ತಿಯನ್ನು ಬಿಟ್ಟ ಋಷಿಮುನಿಗಳಂತೆಯೇ ಆ ಮಡಿವಾಳ ಸ್ವಾಮಿಗಳಂತೆಯೇ ಇರುವುದಂದ್ರೇನು, ಇದು ಆಶ್ಚರ್ಯ ಅಲ್ಲೇನು ಅಂತೇಳಿ ತಿಳ್ಕೊಂಡು ಇಲ್ಲೇ ನಾವು ನೆನಪು ಮಾಡ್ಕೋಬೇಕಾಕೈತಿ. ಹಿಂಗೆ ಆ ಹುಲಿಗಳು ವಾಸ ಮಾಡುವಂಥ ಟೈಮ್ದೊಳಗೆ ಒಮ್ಮೆ ಒಂದು ದಿವಸ ಚುಮು ಬೆಳಗಿನ ಸಮಯದೊಳಗೆ ಒಬ್ಬ ಒಕ್ಕಲಿಗ ಅಂದ್ರೆ ರೈತ ಬೆಳವಡಿ ಬಸಪ್ಪ ಅಂತಕ್ಕಂಥವ ಆ ಸ್ವಾಮಿಗಳ ವಾಸಿಸುವಂಥ ಆ ಸಿದ್ಧನ ಗವಿಯ ಮುಂದೆ ಹಾಯ್ದು ಹೋಗುವಾಗ ಆ ಗವಿಯಿಂದ ಹೊರಬಿದ್ದಂಥ ಆ ಪ್ರಚಂಡವಾಗಿರ್ತಕ್ಕಂಥ ಹುಲಿಗಳನ್ನು ಕಂಡು ಅಂಜಿ ಹೌಹಾರೆ ಅಲ್ಲೇ ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ. ಅವನಿಗೆ ಆ ಪ್ರಜ್ಞೆ ತಪ್ಪಿದಾಗ ಅವನಿಗೆ 1, 2 ಎಲ್ಲ ಆಗಿ ಹೋಗಿದ್ವು. ಆವಾಗ ಸ್ವಾಮಿಗಳು ಹೊರಗೆ ಬಂದು ನೋಡ್ತಾರೆ. ಆ ಹುಲಿಗಳು ಆ ಗವಿಯಿಂದ ಹೊರಗೆ ಹೋಗಿ ಮುಂದೆ ದಾಟಿ ಹೊಂಟಿದ್ವು. ಮಡಿವಾಳ ಅಜ್ಜ ಅವುಗಳಿಗೆ ಬೇಗನೆ ಹೋಗಾಕ ಸನ್ನೆ ಮಾಡಿ ಮೂರ್ಛೆ ಹೋಗಿ ಬಿದ್ದಂಥ ಆ ಒಬ್ಬ ರೈತನನ್ನು ಶೈತ್ಯೋಪಚಾರಗಳಿಂದ ಎಚ್ಚರಗೊಳಿಸ್ತಾರೆ. ಮತ್ತು ಅವನನ್ನು ಕುರಿತು, ಏನಪ್ಪ ಬಸಪ್ಪ, ಹುಲಿಗೆ ಇಷ್ಟೊಂದು ಯಾಕೆ ಹೆದರಿಯಲ್ಲ? ಅವು ನಿನ್ನಂಥ ಪ್ರಾಣಿಗಳಲ್ಲವೇನೋ? ಪರಮಾತ್ಮ ನಿನ್ನ ಹೃದಯದೊಳಗೆ ವಾಸ ಮಾಡಿದಂಗೆ ಅವುಗಳ ಒಂದು ಹೃದಯದೊಳಗೂ ವಾಸ ಮಾಡ್ಯಾನಪ್ಪ. ಸರ್ವಭೂತಗಳಲ್ಲಿಯೂ ಸಕಲ ಚರಾಚರ 84 ಲಕ್ಷ ಜೀವರಾಶಿಯೊಳಗೂ ಆ ಭಗವದ್ಭಾವವನ್ನು ಇರಿಸಿ ದಯೆಯ ಸಮತೆಗಳಿಂದ ಅವುಗಳನ್ನು ಕಂಡ್ರೆ ಅವು ಯಾರಿಗೂ ಯಾವುದೇ ಬಗೆಯಾದಂಥ ತೊಂದರೆಯನ್ನು ಕೊಡುವುದಿಲ್ಲ, ಅಪಾಯವನ್ನು ಮಾಡುವುದಿಲ್ಲ. ನಾನು ನೋಡು, ಅವು ನನಗೇ ಆದರೂ ಅಪಾಯ ಮಾಡ್ಯಾವೇನೋ, ಹಿಂಸೆ ಮಾಡ್ಯಾವೇನೋ ಅಂಥೇಳಿ ಆ ಒಬ್ಬ ರೈತನಿಗೆ ಧೈರ್ಯ ಸಮಾಧಾನದ ನುಡಿಗಳಿಂದ ಅವನಿಗೆ ಸಾಂತ್ವನಗೊಳಿಸಿ ನೀನು ನಿನ್ನ ಕೆಲಸಕ್ಕೆ ಹೋಗಪ್ಪ ಅಂಥೇಳಿ ಅಪ್ಪಣೆಯನ್ನು ಕೊಡ್ತಾರೆ. ಹಿಂಗೆ ಒಂದು ಟೈಮ್ದೊಳಗೆ ಮುರುಗೋಡಕ್ಕೆ ಆ ಒಂದು ಚಿದಂಬರ ದೀಕ್ಷಿತರ ಹತ್ರ ಇದ್ದಂಥ ಟೈಮ್ದೊಳಗೆ ಆ ಮುರುಗೋಡಕ್ಕೆ ತುರ್ಕಸ್ಥಾನದಿಂದ ಆ ಒಂದು ತುರ್ಕ ಪಂಡಿತ ಅಲ್ಲಿ ಉತ್ತರ ಭಾರತದ ಕಡೆಯಿಂದ ಸಂಚಾರ ಮಾಡ್ತಾ ತನ್ನನ್ನು ಎಲ್ಲಿ ವಿದ್ವಜ್ಜನ ಭೇಟಿ ಅಕ್ಕಾರೋ ಆ ಪಂಡಿತರನ್ನು ಸೋಲಿಸಿ ಅವರಿಂದ ಬಿರುದು ಬಾವಲಿಗಳನ್ನು ಪಡೆದುಕೊಂಡು ನಾನು ಈ ಒಂದು ದೇಶದೊಳಗನ ದಿಗ್ವಿಜಯಿಯಾಗಿ ಪಾಂಡಿತ್ಯವಂತನಾಗಿ ಮೆರಿಬೇಕು ಅಂತೇಳಿ ತಿಳ್ಕೊಂಡಂಥ ಒಂದು ವಿಜಯೋತ್ಸಾಹದ ಆ ತುರ್ಕ ಪಂಡಿತ ಸಂಚಾರ ಮಾಡ್ತಾ ಮುರುಗೋಡಕ್ಕೆ ಬರ್ತಾನೆ.
ಇಂಥ ಟೈಮ್ದೊಳಗೆ ಆ ಗೊಣ್ಣಾಗರದಿಂದ ಯಜ್ಞ ನಿಮಿತ್ತವಾಗಿ ಬಂದಂಥ ಬಾಲ ಮಡಿವಾಳ ಶ್ರೀಗಳು ಇನ್ನೂ ಆ ಚಿದಂಬರ ದೀಕ್ಷಿತರ ಹಂತನ ಇರ್ತಾರೋ. ಈ ದೀಕ್ಷಿತರ ಒಂದು ಸಂದರ್ಶನ ಆನಂದದೊಳಗೆ ಶ್ರೀ ಮಡಿವಾಳ ಅಜ್ಜ ಲೀಲಾಜಾಲವಾಗಿ ವೇಳೆಯನ್ನು ಕಳೀತಿದ್ದ. ತನಗಿಂತಲೂ ಹಿರಿಯರಾಗಿದ್ದಂಥ ಮತ್ತು ಅವರಿಗೆ ಗೌರವಪೂರ್ವಕವಾಗಿ ಅಪ್ಪ ಅಂತೇಳಿ ಈ ಮಡಿವಾಳ ಅಜ್ಜ ಚಿದಂಬರ ದೀಕ್ಷಿತರನ್ನ ಕರೀತಿದ್ದ. ಇಂಥ ಟೈಮ್ದೊಳಗೆ ಈ ಚಿಕ್ಕ ವಯಸ್ಸಿನೊಳಗೆ ಇಷ್ಟೊಂದು ಅಗಾಧವಾದ ಪಾಂಡಿತ್ಯವನ್ನು ಪಡೆದುಕೊಂಡಂಥ ಆ ಮಡಿವಾಳ ಅಜ್ಜನ ಮೇಲೆ ಆ ಒಂದು ಚಿದಂಬರ ದೀಕ್ಷಿತರ ಒಂದು ಅಗಾಧವಾದಂಥ ಪ್ರೀತಿ, ಕಾಳಜಿ, ಅಂತಃಕರಣ ಇತ್ತು. ಇದೇ ಸಮಯಕ್ಕೆ ಆ ಉತ್ತರ ಭಾರತದ ಮೇಲಿಂದ ಹಾಯ್ದು ಬಂದಂಥ ತುರ್ಕಸ್ತಾನದ ಪಂಡಿತ ದಿಗ್ವಿಜಯಾರ್ಥವಾಗಿ ಮುರುಗೋಡಕ್ಕೆ ಬರ್ತಾನೆ. ಆ ಒಂದು ಕೆಂಗೇರಿ ಒಳಗೆ ಅನೇಕ ಬ್ರಾಹ್ಮಣರು ಈ ಪಂಡಿತನನ್ನು ಕಾಣಬೇಕು, ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಗುಂಪು ಕೂಡಿ ಹೋಗ್ತಾರ. ಹೋಗಿ ನೀವು ಯಾವ ಉದ್ದೇಶಕ್ಕೆ ಬಂದಿರಿ ಅಂತೇಳಿ ಆ ಬ್ರಾಹ್ಮಣ ಪಂಡಿತರೆಲ್ಲರೂ ಪ್ರಶ್ನೆ ಮಾಡಿದಾಗ ಆ ತುರ್ಕ ಪಂಡಿತ ಹೇಳ್ತಾನೋ, ನಾನು ವಾದದೊಳಗೆ ಜಯ ಸಂಪಾದನೆ ಮಾಡಲಿಕ್ಕೆ ಬಂದೇನಿ. ನನ್ನ ಜೊತೆಗೆ ವಾದಿಸುವಂಥ ಶಕ್ತಿ ಇದ್ದಂಥ ವಿದ್ವಾಂಸರು ಯಾರಾದರೂ ಇದ್ರೆ, ಪಂಡಿತರು ಯಾರಾದರೂ ಇದ್ರೆ ಮುಂದೆ ಬರ್ಬೋದು ಅಂತೇಳಿ ಹೇಳ್ತಾನೆ. ಆಗ ಆ ಬ್ರಾಹ್ಮಣ ಒಂದು ಸಮೂಹದೊಳಗೆ ಪಂಡಿತರು ಅನಿಸ್ಕೊಳ್ಳೋಂಥ ಕೆಲವೊಂದು ಜನ ಆ ಒಂದು ಪಂಡಿತನ ಜೊತೆ ತರ್ಕ ಕೇಳ್ತಾರೆ. ಆ ತರ್ಕ ಕೇಳಿದಂಥ ಟೈಮ್ದೊಳಗೆ ಆ ಎಲ್ಲ ಬ್ರಾಹ್ಮಣ ಪಂಡಿತರಿಗೂ ಸರಿಯಾದಂಥ ಒಂದು ಉತ್ತರವನ್ನು ಕೊಟ್ಟ ಅವ್ರನ್ನೆಲ್ಲರನ್ನೂ ಸೋಲಿಸ್ತಾನೆ. ಆವಾಗ ಈ ಒಂದು ಸಂಗತಿ ಆ ಬ್ರಾಹ್ಮಣರ ಮುಖಾಂತರ ಮಡಿವಾಳ ಸ್ವಾಮಿಗಳಿಗೂ ಅಂತನ ಚಿದಂಬರ ದೀಕ್ಷಿತರಿಗೂ ಗೊತ್ತಾಕತಿ. ಆವಾಗ ಈ ಇಬ್ಬರೂ ಮಹಿಮಾನ್ವಿತರು ಕೂಡಿಕೊಂಡ ಆ ತುರ್ಕಸ್ತಾನದ ಪಂಡಿತನನ್ನು ಸಿದ್ಧನಗವಿಯಲ್ಲಿ ಇಳ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಊಟೋಪಚಾರದ ಏರ್ಪಾಡನ್ನು ಮಾಡ್ತಾರೆ. ನಂತರ ಆ ಚಿದಂಬರ ದೀಕ್ಷಿತರು ಆ ಒಂದು ತುರ್ಕಸ್ತಾನದ ಪಂಡಿತನನ್ನು ಸಭೆಗೆ ಕರೆಯಿಸುವ ಉದ್ದೇಶದಿಂದ ಕೆಲವರಿಗೆ ಹೇಳಿ ಕಳಿಸ್ತಾರೆ. ಇತ್ತ ಆ ಬಾಲ ಮಡಿವಾಳನನ್ನು ಕರೆಸಿ ದೀಕ್ಷಿತರು ಹೇಳ್ತಾರೆ, ಆ ತುರ್ಕಸ್ತಾನದ ಪಂಡಿತನ ಗರ್ವಹರಣದ ಬಗೆಗೆ ಏನಾದರೂ ಒಂದು ಯೋಜನೆ ಮಾಡಪ್ಪ ಅಂತೇಳಿ ತಿಳ್ಕೊಂಡ ಆ ಒಂದು ಮಡಿವಾಳ ಅಜ್ಜಿಗೆ ಹೇಳ್ತಾರೆ. ಹಂಗೆ ಆ ಪಂಡಿತನ ಕೂಡ ಜಾಸ್ತಿ ಮಾತು ಬೆಳ್ಸಕ್ಕೆ ಹೋಗ್ಬೇಡ, ಕೆಲವು ಮಾತುದೊಳಗೆ ಆತನನ್ನು ಸೋಲಿಸುವಂಥ ಒಂದು ವಿಚಾರ ಮಾಡು ಅಂತ ಹೇಳಿದಾಗ ಎಲ್ಲರೂ ಒಂದು ಸಭೆ ಸೇರ್ತಾರೆ. ಪಂಡಿತರೆಲ್ಲರೂ ಯಾವ ಆ ಚಿದಂಬರ ದೀಕ್ಷಿತರ ಒಂದು ಗಣ ಅಧ್ಯಕ್ಷತೆಯೊಳಗೆ ಆ ಸಿದ್ಧನಗವಿಗೆ ಹೋಗಿ ತರ್ಕಶಾಸ್ತ್ರ ನಿಪುಣರಾದಂಥ ಪಂಡಿತರನ್ನು ಸಮಯೋಚಿತ ಒಂದು ರೀತಿಯೊಳಗೆ ಸನ್ಮಾನಿಸಿ ಆ ಸಭೆಗೆ ಕರ್ಕೊಂಡು ಬರ್ತಾರೆ. ಅಂಥ ಒಂದು ಪಂಡಿತನ ಜೊತೆ ಸಹಜವಾಗಿ ಮಾತಿಗೆ ಆರಂಭಿಸಿದಂಥ ಶಿವಯೋಗಿ ಮಡಿವಾಳ ಅಜ್ಜ ನಿರರ್ಗಳವಾದ ನಿರ್ಭಯವಾದ ಮಾತಿನ ಸರಣಿಯನ್ನು, ಪಾಂಡಿತ್ಯವನ್ನು, ಪೂರ್ಣವಾದ ಗಿರ್ವಾಣ ವಾಣಿಯನ್ನು ಕೇಳಿ ಬೆಪ್ಪಾಗಿ ಬೆರಗಾಗಿ ಎವೆಯಿಕ್ಕದೆ ಅವರ ಮಗವನ್ನೇ ಎಲ್ಲರೂ ನೋಡಕತ್ತಿದರು. ಆವಾಗ ಆ ಬಾಲ ಮಡಿವಾಳ ಅಜ್ಜ ಆ ಪಂಡಿತರನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾನೆ. ಏನು ಕೇಳ್ತಾನು ಅಂತಂದ್ರೆ, ಪಂಡಿತರ ನೀವು ಇಲ್ಲಿಗೆ ಬಂದ ಉದ್ದೇಶ ಏನು ಅಂತೇಳಿ ಪ್ರಶ್ನೆ ಮಾಡಿದಾಗ ಆ ಪಂಡಿತರು ಹೇಳ್ತಾರೋ, ನಾನು ವಾದದೊಳಗೆ ಜಯವನ್ನು ಸಂಪಾದಿಸಬೇಕಂತ ಬಂದೀನಿ ಅಂತೇಳಿ ಉತ್ತರ ಕೊಡ್ತಾರೆ. ಆವಾಗ ಈ ಮಡಿವಾಳ ಅಜ್ಜ ಹೇಳ್ತಾನೋ, ಹಂಗಾದ್ರೆ ನೀವು ವಾದ ಮಾಡುವಂಥ ಉದ್ದೇಶ ಯಾವುದು ಅಂತೇಳಿ ಪುನಃ ಪ್ರಶ್ನೆ ಮಾಡಿದಾಗ ಆ ಪಂಡಿತ ಹೇಳ್ತಾನೋ, ನೀವು ಯಾವುದಕ್ಕೆ ಸತ್ಯ ಅಂತೇಳಿ ಸಾಧಿಸುವಂಥ ಯಾವುದೇ ಒಂದು ವಿಷಯದ ಪೂರ್ವ ಪಕ್ಷವನ್ನು ನಾನು ಅಸತ್ಯ ಅಂತೇಳಿ ಸಪ್ರಮಾಣವಾಗಿ ಸಿದ್ಧವೆಂದು ಮಾಡಿ ತೋರಿಸ್ತೇನೆ. ಅಂದ್ರೆ ನೀವು ಯಾವುದಕ್ಕೆ ಹೌದು ಅಂತ ಹೇಳ್ತೀರಿ, ಅದಕ್ಕೆ ನಾನು ಅಲ್ಲ ಅಂತೇಳಿ ನನ್ನ ಒಂದು
ಬುದ್ಧಿಮಟ್ಟದಿಂದ, ಪಾಂಡಿತ್ಯದಿಂದ, ತರ್ಕದಿಂದ ನೀವು ಹೌದಂದದ್ದಕ್ಕೆ ನಾ ಅಲ್ಲಂತ ಸಿದ್ಧ ಮಾಡ್ತೀನಿ, ನೀವು ಅಲ್ಲಂದದ್ದಕ್ಕೆ ನಾನು ಹೌದಂತ ಸಿದ್ಧ ಮಾಡ್ತೀನಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ನಮ್ಮ ಬಾಲ ಮಡಿವಾಳ ಅಜ್ಜ ಕೆಲವು ಕ್ಷಣ ವಿಚಾರ ಮಾಡಿ ಒಂದು ಪ್ರಶ್ನೆಯನ್ನು ಆ ಯಾವ ತುರ್ಕಸ್ತಾನದ ಪಂಡಿತನಿಗೆ ಪೂರ್ವ ಪಕ್ಷದಿಂದ ಇಡ್ತಾರೆ. ಏನಂತ ಇಡ್ತಾರೋ ಅಂತಂದ್ರೆ ಆ ಪಂಡಿತ ಹೇಳ್ತಾರೋ, ಈಗ ನಾವೊಂದು ಪೂರ್ವ ಪಕ್ಷದಕ್ಕಾಗಿ ಹೌದು ಅಂತಕ್ಕಂಥ ವಿಷಯದೊಳಗೆ ಒಂದು ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಮಂಡಿಸ್ತೀನಿ. ಅದನ್ನು ನೀವು ಅಸತ್ಯ ಅಥವಾ ಅದು ಸುಳ್ಳು ಅಂತೇಳಿ ಖಂಡನೆ ಮಾಡ್ತೀರೇನೋ ಅಂತ ತಿಳ್ಕೊಂಡು ಹೇಳಿದಾಗ ಆ ಪಂಡಿತರು ಒಳ್ಳೆಯ ಓಹೋ ಅಂತಕ್ಕಂಥ ದೃಢ ನಿರ್ಧಾರದ ಆದೇಶದಿಂದ, ಅಷ್ಟೇ ಅಹಂಕಾರದಿಂದ ಉತ್ತರ ಕೊಡ್ತಾರೆ. ಆವಾಗ ನಮ್ಮ ಬಾಲ ಮಡಿವಾಳ ಅಜ್ಜ ಪ್ರಶ್ನೆಯನ್ನು ಮಾಡ್ತಾನೆ. ಎಂಥ ಪ್ರಶ್ನೆಪ್ಪ ಅದಂತಂದ್ರೆ ಪಂಡಿತರಿಗೆ ಕೇಳ್ತಾನವ, ಹೇ ಪಂಡಿತರೇ, ನೀವು ನಿಮ್ಮ ಅಪ್ಪಗ ಹುಟ್ಟಿರಿ ಅಂತೇಳಿ ನಾ ಹೇಳ್ತೇನೆ, ಇದಕ್ಕೆ ನೀವೇನಂತೀರಿ ಅಂತ ಕೇಳ್ತಾನೆ. ಆವಾಗ ಆ ಮಡಿವಾಳ ಅಜ್ಜನ ಈ ಪ್ರಶ್ನೆಗೆ ಆ ಪಂಡಿತ ಅದನ್ನು ಅಲ್ಲಗಳೆದ ಉತ್ತರ ಕೊಡಬೇಕಾಗಿತ್ತು. ಆದ್ರೆ ಇಂಥ ಒಂದು ಪ್ರಶ್ನೆಯಿಂದ ಆ ಪಂಡಿತ ಗಾಬರಿ ಆಗಿ ಈ ಮಡಿವಾಳ ಅಜ್ಜನಿಂದ ಮುಖ ಭಂಗಿತ ಅಕ್ಕನ. ಹೆಂಗಪ್ಪ ಅಂತಂದ್ರೆ ಮಡಿವಾಳ ಅಜ್ಜ ನಿಮ್ಮ ಅಪ್ಪಗ ಹುಟ್ಟಿ ಅಂತೇಳಿ ನಾನು ಹೇಳ್ತೇನೆ ಅಂತೇಳಿ ಪೂರ್ವ ಪಕ್ಷ ಅಂದಾಗ ಅದನ್ನು ಆತ ಹೆಂಗೆ ಸಾಧಿಸಬೇಕಾಗಿತ್ತು ಅಂತಂದ್ರೆ, ನಮ್ಮ ಅಪ್ಪ ಹುಟ್ಟಿಲ್ಲ ಅಂತೇಳಿ ಸಾಧಿಸ್ಬೇಕಾಗಿತ್ತು. ಅಂದ್ರೆ ಅದು ಅವ ದಿಗ್ವಿಜಯಿ ಹಾಕಿದ್ದ. ಆದ್ರೆ ಇಲ್ಲಿ ಏನಾಯ್ತು, ಆ ಪಂಡಿತಗ ಮತ್ತೊಂದು ಮಾತಾಡಕ್ಕೆ ಬರದಂಥ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದೇ ಪ್ರಶ್ನೆಯನ್ನು ನಮ್ಮ ಮಡಿವಾಳ ಅಜ್ಜ ತನ್ನ ಒಂದು ಪಾಂಡಿತ್ಯದಿಂದ, ಚಾಣಾಕ್ಷತನದಿಂದ ನುಡಿದಾಗ ಆ ಪಂಡಿತ ನಿರುತ್ತರಾಗ್ತಾನ. ಆ ನಿರುತ್ತರ ಆಗಿ ಅವಮಾನ ಹೊಂದಿ ನಾಚಿಕೊಂಡ ಇನ್ನು ಮುಂದೆ ಎಂದೂ ನಾನು ಯಾರ ಹತ್ರನೂ ಇಂಥ ಪಾಂಡಿತ್ಯದ ವಾದ ವಿವಾದ ಮಾಡುವುದಿಲ್ಲ ಅಂತೇಳಿ ನಿಶ್ಚಯ ಮಾಡಿ ಮಡಿವಾಳ ಅಜ್ಜಗ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ, ಈ ಹೊತ್ತು ನನಗೆ ನಿಜವಾದ ಸದ್ಗುರು ದೊರಕಿದ ಅಂತೇಳಿ ತಿಳ್ಕೊಂಡ ಆ ಸಭೆಯೊಳಗೆ ಸಾರಿ ಆ ಮಡಿವಾಳ ಅಜ್ಜಗ ಆ ತುರ್ಕಸ್ತಾನದ ಪಂಡಿತ ಶರಣು ಹೊಕ್ಕನ. ಹಿಂಗೆ ಸಹಜವಾಗಿ, ಲೀಲಾಜಾಲವಾಗಿ, ವಿನೋದವಾಗಿ ಶ್ರೀ ಮಡಿವಾಳ ಅಜ್ಜ ಆ ಪಂಡಿತರ ಗರ್ವಹರಣ ಮಾಡಿದ. ಆ ಪಂಡಿತ ಮುಖಭಂಗಿತರಾಗಿ ಸುಮ್ಮನಾದರೂ ಕೂಡ ಅವರನ್ನು ಬೇಕಂತಲೇ ಅಪಮಾನಗೊಳಿಸ್ಬೇಕಂತಕ್ಕಂಥ ಯಾವುದೇ ಉದ್ದೇಶದ ಲವಶೇಷವೂ ಇಲ್ಲದೇ ಇರತಕ್ಕಂಥ ಚಿದಂಬರ ದೀಕ್ಷಿತರು ಮತ್ತು ಮಡಿವಾಳ ಅಜ್ಜ ಅವರನ್ನು ಅಂದ್ರೆ ಆ ತುರ್ಕಸ್ತಾನದ ಪಂಡಿತನನ್ನು ಒಳ್ಳೆಯ ರೀತಿಯೊಳಗೆ ಆಧರಿಸಿ, ಸತ್ಕರಿಸಿ, ಅನುಗ್ರಹಿಸಿ ಬೀಳ್ಕೊಟ್ಟರು. ಕೂಡಿದವರೆಲ್ಲವರು ಸಹಿತ ಶ್ರೀ ಮಡಿವಾಳ ಶಿವಯೋಗಿಗಳ ಚಾತುರ್ಯವನ್ನು ಮನಸಾರ ಹೊಗಳಿದರು ಅಂತ ಹೇಳುವಲ್ಲಿಗೆ ಇವತ್ತಿನ ಚರಿತ್ರೆಯನ್ನು ಮುಕ್ತಾಯಗೊಳಿಸೋಣಂತ. ನಾಳೆಯಿಂದ ಮತ್ತೊಂದು ಪವಾಡವನ್ನು ನಿಮ್ಮ ಮುಂದೆ ತರುಣಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.